ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿಯ ಪೂರ್ವ ಸಿದ್ಧತಾ ಪರೀಕ್ಷೆ 2025 ಮತ್ತು 26 ಸಾಲಿನ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ MCQಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಸೊ ಕೊನೆವರೆಗೂ ನೋಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳು ಕೂಡ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಡೆಗೆ ಹೋಗೋಣ. ಮೊದಲನೇ ಪ್ರಶ್ನೆ 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಇದೆ ಅಂತ ಕೇಳ್ತೀವಿ. ಸರಿಯಾದ ಉತ್ತರ ಡಿ, ಕೊಡಗು ಜಿಲ್ಲೆಯಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಇರುತ್ತೆ. ಎರಡನೇ ಪ್ರಶ್ನೆ, ಭಾರತ ಸರ್ಕಾರ ಕರ್ನಾಟಕದ ಯಾವ ಜಿಲ್ಲೆಯನ್ನು ಬೇಟಿ ಪಡಾವೋ ಬೇಟಿ ಬಚಾವೋ ಕಾರ್ಯಕ್ರಮವನ್ನು ಆಯ್ಕೆ ಮಾಡಿಕೊಂಡಿದೆ ಅಂತ ಕರಿತೀವಿ. ಅದಕ್ಕೆ ಆಪ್ಷನ್ ಸಿ, ಬೀದರ್ ಜಿಲ್ಲೆಯಲ್ಲಿ. ಹಾಗೆ ಮೂರನೇ ಪ್ರಶ್ನೆ, ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥವನ್ನು ಲೇಖಕರು ಯಾರಪ್ಪ ಅಂದರೆ ಅದನ್ನು ಬರೆದವರು ಆಪ್ಷನ್ಸ್ ಡಿ ಅಂತ ಕರಿತೀವಿ, CS ದುಬೆ ಅಂತ ಕರಿತೀವಿ, ಅದನ್ನು ಬರೀತಾರೆ. ಹಾಗೆ ನಾಲ್ಕನೇ ಪ್ರಶ್ನೆ, ಸೂಕ್ಷ್ಮ ಹಣಕಾಸು ಪರಿಕಲ್ಪನೆ ಪರಿಚಯಿಸೋರು MN ಶ್ರೀನಿವಾಸ್ ಅವರು ಪರಿಚಯಿಸ್ತಾರೆ. ಐದನೇ ಪ್ರಶ್ನೆ, ನರಸಿಂಗನವರ ಕುಟುಂಬ ವಾಸಿಸುತ್ತಿರುವ ಜಿಲ್ಲೆ ಯಾವುದಂದರೆ ಧಾರವಾಡ ಅಂತ ಕರಿತೀವಿ. ಆರನೇ ಪ್ರಶ್ನೆ, ಭೋಪಾಲ್ ನಗರದ ವಿಶಾಲ್ ನೀಲ ದುರಂತಕ್ಕೆ ಕಾರಣವಾದ ಕಾರ್ಖಾನೆ ಯಾವುದು ಅಂದರೆ ಯೂನಿಯಟ್ ಕಾರ್ಬೈಡ್ ಕಂಪನಿ ಅಂತ ಕರಿತೀವಿ. ಏಳನೇ ಪ್ರಶ್ನೆ, ಬಸ್ತಾರ್ ಜಿಲ್ಲೆಯಲ್ಲಿ ಹೆಚ್ಚು ಪ್ರಾಬಲ್ಯತೆ ಹೊಂದಿರುವ ಆದಿವಾಸಿ ಸಮೂಹ ಅಂತ ಕರಿತೀವಿ, ಅದಕ್ಕೆ ಗೊಂಡ ಅಂತ ಕರಿತೀವಿ. ಎಂಟನೇ ಪ್ರಶ್ನೆ, WW ಅನ್ನೋ ವೆಬ್ಸೈಟನ್ನು ಕಂಡು ಹಿಡಿದವರು ಯಾರು ಅಂತ ಕರಿತೀವಿ, ಅದಕ್ಕೆ ಸರಿಯಾದ ಉತ್ತರ ಟೀಮ್ ಬೆರ್ಸ್ಲಿ ಅನ್ನೋರು ಕಂಡುಹಿಡಿತಾರೆ. ಒಂಬತ್ತನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಸ್ಥಾಪನೆಯಾದ ವರ್ಷ ಅಂದರೆ 1980ರಲ್ಲಿ ಸ್ಥಾಪನೆ ಆಗುತ್ತೆ. ಹತ್ತನೇ ಪ್ರಶ್ನೆ, ಜಾಗತೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಅಲ್ಲಿ ಥಿಯೋಡೋರ್ ಲೆವಿಟ್ ಅವರು ಪರಿಚಯಿಸ್ತಾರೆ. ಇನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ನೋಡ್ಕೊಳ್ಳೋಣ. 11ನೇ ಪ್ರಶ್ನೆ, ಅವ್ಯಕ್ತ ಕುಟುಂಬದ ಮುಖ್ಯಸ್ಥನ ಕರ್ತರ ಅಂತ ಕರಿತೀವಿ. 12ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಎಂಡೋಸಲ್ಫನ್ನಿಂದ ತೊಂದರೆಗೊಳಗಾದ ಜಿಲ್ಲೆ ಯಾವುದು ಅಂತ ಕರಿತೀವಿ, ಅದಕ್ಕೆ ದಕ್ಷಿಣ ಕನ್ನಡ ಅಂತ ಕರಿತೀವಿ. ಹಾಗೆ ಭಾರತ ಮೊಟ್ಟ ಮೊದಲ ದಿನಪತ್ರಿಕೆ ಅಂದರೆ ಸಂವಾದ ಕೌಮುದಿ ಅಂತ ಕರಿತೀವಿ. ಮ್ಯಾಕ್ ಡೊನಾಲ್ಡ್ಕರ್ನ ಕಲ್ಪನೆಯನ್ನು ಪರಿಚಯಿಸುವ ಯಾರಪ್ಪ ಅಂತ ಕರಿತೀವಿ, ಜಾರ್ಜ್ ರಿಟಿಜರ್ ಅಂತ ಕರಿತೀವಿ. ಭೀಮ್ಸೇನಾ ಸಂಘಟನೆ ಪ್ರಾರಂಭಿಸಿದವರು ಯಾರಪ್ಪ ಅಂದರೆ ಲಾಸ್ಟ್ ಆಪ್ಷನ್ಸ್ ಅದಕ್ಕೆ ಬಿ ಶಾಮಸುಂದರ್ ಅವರು ಪರಿಚಯಿಸ್ತಾರೆ. ಇನ್ನು ಕೆಳಗಿನ ಹೊಂದಿಸಿ ಬರೆಯಲು ನೋಡಿ. ಭಾರತ ಪ್ರಾಚೀನ ಹೆಸರು ಭರತ ಖಂಡೆ ಅಂತ ಕರಿತಿದ್ರು. ಜನಾಂಗಿ ಸಮೂಹ ವರ್ಗೀಕರಣ ಅಂತ ಕರೆಯೋದು ಅದಕ್ಕೆ ಡಾಕ್ಟರ್ BS ಗುಹಾ ಅಂತ ಬರೀತಾರೆ. ಮಾತೃ ವಂಶೀಯ ಕುಟುಂಬ ಅಂತ ಕರೆಯೋದು ನಾವು ಯಾವುದಪ್ಪ ಅಂದರೆ ಅದಕ್ಕೆ ಮೂರನೇ ಪ್ರಶ್ನೆ ತರವಾಡು. ಕೃಷಿ ಸಮಿತಿ ಅಂತ ಕರಿತೀವಿ, ಅದಕ್ಕೆ ನಾವು ಸರಿಯಾದ ಉತ್ತರ ದ್ವಾರಕನಾಥ. ಹಸಿರು ಕ್ರಾಂತಿ ಅನ್ನೋನು MS ಹಸಿರು ಕ್ರಾಂತಿ ಪಿತಾಮಹ ಅಂತ ಸಹ ಕರಿತೀವಿ. ಕೆಳಗಿನ 5 ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಕ್ವಶನ್ಸ್ ಇರ್ತವೆ, ಅಲ್ಲಿ ಒಟ್ಟು 5 ಪ್ರಶ್ನೆಗೆ ನಾವು ಉತ್ತರ ಬರೀಬೇಕಾಗುತ್ತೆ. 21ನೇ ಪ್ರಶ್ನೆ, ಪ್ರಪಂಚದ ಅತ್ಯಂತ ಪ್ರಾಚೀನ ಜಲ ವಿವಾದವನ್ನು ಹೆಸರಿಸಿ ಅಂತ ಕರಿತೀವಿ. ಪಂಚಶೀಲ ತತ್ವವನ್ನು ಪರಿಚಯಿಸಿದವರು ಯಾರು? ಹಾಗೆ ಹರಿಜನ್ ಎಂಬ ಪದವನ್ನು ಗಾಂಧೀಜಿಯವರು ಪರಿಚಯಿಸ್ತಾರೆ. ಹಾಗೆ ಇಲಂ ಎಂದರೇನು? ಎಕ್ಸ್ಪ್ಯಾಂಡ್ ಇರುತ್ತೆ. IRDP ಅಂತ ವಿಸ್ತರಿಸಿ ಅಂತ ಕೇಳ್ತೀವಿ. ಸೊ ಹಾಗೆ ಮತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ 26ನೇ ಪ್ರಶ್ನೆ, ಮಾರುಕಟ್ಟೆಯಲ್ಲಿ ಕಾಣದ ಕೈ ಎಂಬ ಪರಿಕಲ್ಪನೆ ಏರ್ಪಡಿಸ್ತಾ ಇದ್ದಾರೆ, ಅಲ್ಲಿ ಅಡಮ್ ಸ್ಮಿತ್ ಅವರು ಪರಿಚಯಿಸ್ತಾರೆ. ಸತ್ಯಶೋಧಕ ಸಮಾಜ ಸ್ಥಾಪಕರು ಜ್ಯೋತಿಬಾಯಿ ಫುಲೆಯವರಾಗಿರ್ತಾರೆ. ಯಾವ ಮಾಧ್ಯಮವು ಜಾಗತಿಕ ಗ್ರಾಮವನ್ನು ನಿರ್ಮಿಸಿದ ತಿಳಿಸಿ. ಭಾರತ ಒಂದು ಮಹಿಳಾ ಸಂಘಟನೆಯನ್ನು ಹೆಸರಿಸಿ ಅಂತ ಇರುತ್ತೆ. ಹಾಗೆ ಭಾಗ B ಯಲ್ಲಿ ಕೊಟ್ಟಂಥ ಪ್ರಶ್ನೆಗಳಿಗೆ ಪ್ರತಿ 2 ಮಾರ್ಕ್ಸ್ ಇರುತ್ತೆ. 10 ಪ್ರಶ್ನೆಯಲ್ಲಿ ಕೊಟ್ಟಿರ್ತಾನೆ. ಸೊ ಅವುಗಳೇ ನೋಡಿ. ಕೋಮವಾದ ಎಂದರೇನು? ಭಾರತ ಏಕತೆಯ 2 ಅಂಶಗಳನ್ನು ಬರೆಯಿರಿ. ಭಾರತ 2 ಹಿಂದುಳಿದ ವರ್ಗ ಆಯೋಗವನ್ನು ತಿಳಿಸಿ. ಹಾಗೂ ಮಹಿಳಾ ಸಬಲೀಕರಣದ 2 ಕಾರ್ಯಗಳ ತಂತ್ರಗಳನ್ನು ಹೆಸರಿಸಿ. ಅವ್ಯಕ್ತ ಕುಟುಂಬದ 2 ಪ್ರಕಾರವನ್ನು ಬರೆಯಿರಿ. ಅವ್ಯಕ್ತ ಕುಟುಂಬದ ಪರಿವರ್ತನೆಗೆ 2 ಕಾರಣಗಳನ್ನು ತಿಳಿಸಿ. ರೈತರ ಆತ್ಮಹತ್ಯೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ. ಗ್ರಾಮ ಪಂಚಾಯಿತಿ 2 ಕಾರ್ಯಗಳನ್ನು ಬರೆಯಿರಿ. ಭಾರತೀಯ ನಗರಗಳ 2 ಸಮಸ್ಯೆಗಳನ್ನು ತಿಳಿಸಿ. ಭಾರತ 2 ಸಾಂಪ್ರದಾಯಿಕ ವ್ಯಾಪಾರಿ ಸಂಪ್ರದಾಯಗಳನ್ನು ತಿಳಿಸಿ. ಯಾವುದಾದ್ರು 2 ಪ್ರಮುಖ ಕನ್ನಡ ವಾರ್ತಾಪತ್ರಿಕೆಯನ್ನು ಬರೆಯಿರಿ. ಸಾಮಾಜಿಕ ಚಳವಳಿಯನ್ನು ವ್ಯಾಖ್ಯಾನಿಸಿ. ಯಾವುದಾದ್ರು 2 ಹಿಂದುಳಿದ ವರ್ಗ ಚಳವಳಿಯನ್ನು ತಿಳಿಸಿ. ಪಾಶ್ಚಾತ್ಯೀಕರಣವನ್ನು ವ್ಯಾಖ್ಯಾನಿಸಿ. ರಾಷ್ಟ್ರೀಯ ಬಾಹ್ಯಕತೆ ಮೂಡಿಸಲಿರುವಂಥ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಇನ್ನು ಭಾಗ C ಯಲ್ಲಿ ಪಾಠ ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಭಾಗ C ಯಲ್ಲಿ ನಿಮಗೆ ಒಟ್ಟು ಪ್ರತಿಯೊಂದು ಪ್ರಶ್ನೆಗೆ 7 ಪ್ರಶ್ನೆಗಳನ್ನ ಬರೆದರೆ ಪ್ರತಿ ಪ್ರಶ್ನೆಗೆ 5 ಅಂಕನ ಸಿಗುತ್ತೆ. ಸೊ ನೀವು ಅಲ್ಲಿ 7 ಪ್ರಶ್ನೆಗಳನ್ನ ಸರಿಯಾದ ಉತ್ತರವನ್ನು ಬರೀಬೇಕಾಗುತ್ತೆ. ಅಲ್ಲಿ ಇರುವಂಥ 56ನೇ ಪ್ರಶ್ನೆ ಇರ್ಬೋದು. ಹಾಗೆ 51ನೇ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 53ನೇ ಪ್ರಶ್ನೆ ಹಾಗೆ 55ನೇ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆಧುನೀಕರಣದ ಒಂದು ಸಮೂಹದ ಬಗ್ಗೆ ಬರೀಬೇಕಾಗುತ್ತೆ. ಸೊ ಅಲ್ಲಿ ನಿಮಗೆ 46ನೇ ಪ್ರಶ್ನೆ ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳು ಯಾವುವು, ಅವು ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನು 56ನೇ ಪ್ರಶ್ನೆಯಲ್ಲಿ ಭಾರತ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಜಾತಿಯನ್ನು ವ್ಯಾಖ್ಯಾನಿಸಿ ಅದರ ಲಕ್ಷಣಗಳನ್ನು ವಿವರಿಸಿ. ಪರಿಶಿಷ್ಟ ಜಾತಿಗಳ ಉನ್ನತಿಗಾಗಿ ಭಾರತ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? ಹಾಗೆ ಭಾರತೀಯ ಗ್ರಾಮ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳು ಯಾವುವು, ಇವು ಇಂಪಾರ್ಟೆಂಟ್ ಆಗಿರ್ತವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ MCQ ಮತ್ತು ಫಿಲ್ಲಿಂಗ್ ಅಂತ ಮ್ಯಾಕ್ಸನ್ನು ತೆಗೆದುಕೊಂಡು ಬರ್ತೀನಿ.
ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಮುಂಬರೋ ದಿನಗಳಲ್ಲಿ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆನ ಅಪ್ಲೋಡ್ ಮಾಡ್ಲಾಗತ್ತೆ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.